ಒಂದು ದಿನ ಕಿಟ್ಟು ಶಾಲೆಗೆ ಹೊರಟನು. ಆದರೆ ಅಯ್ಯೋ, ಶಾಲಾ ಬಸ್ ತಪ್ಪಿ ಹೋಯಿತು. ಬಸ್ಸಿನಲ್ಲಿರುವ ಹುಡುಗರೆಲ್ಲ ಕಿಟ್ಟುವನ್ನು ನೋಡಿ ನಕ್ಕರು, ಕಿಂಡಲ್ ಮಾಡಿದರು. ಇದರಿಂದ ಕಿಟ್ಟು ತುಂಬಾ ಬೇಜಾರಾಗಿ ಅಳುತ್ತಾ ನಿಂತಿದ್ದನು. ಅದೇ ಸಮಯದಲ್ಲಿ ಕಿಟ್ಟುವಿನ ತಂದೆ ತಮ್ಮ ಬೈಕ್ ಬುಲೆಟ್ ತೆಗೆದುಕೊಂಡು ಬಂದರು. ಅವರು ಕಿಟ್ಟುವನ್ನು ಬೈಕಿನ ಮೇಲೆ ಕೂರಿಸಿಕೊಂಡು ಶಾಲೆಗೆ ಹೊರಟರು. ಆದರೆ ಆ ದಿನ ಮಳೆ ತುಂಬಾ ಜೋರಾಗಿ ಬರುತ್ತಿತ್ತು. ಅವರು ಛತ್ರಿ ಹಿಡಿದುಕೊಂಡು ಮಳೆಯಲ್ಲೇ ಪ್ರಯಾಣಿಸುತ್ತಿದ್ದರು. ಶಾಲಾ ಬಸ್ ಮಳೆಯಿಂದಾಗಿ ನಿಧಾನವಾಗಿ ಚಲಿಸುತ್ತಿತ್ತು. ಆದರೆ ಕಿಟ್ಟುವಿನ ತಂದೆ ವೇಗವಾಗಿ ಬೈಕ್ ಚಲಾಯಿಸಿ ಶಾಲಾ ಬಸ್ ತಲುಪುವುದಕ್ಕಿಂತಲೂ ಮುಂಚೆ ಶಾಲೆಯನ್ನು ತಲುಪಿದರು. ಇದನ್ನು ನೋಡಿದ ಎಲ್ಲರಿಗೂ ಕಿಟ್ಟುವಿನ ತಂದೆಯ ಬಗ್ಗೆ ತುಂಬಾ ಹೆಮ್ಮೆ ಎನಿಸಿತು. ಮಗನಿಗಾಗಿ ಮಳೆಯನ್ನು ಲೆಕ್ಕಿಸದೆ ಬಂದ ಅವರ ಪ್ರೀತಿ ಮತ್ತು ಕಾಳಜಿಯನ್ನು ಎಲ್ಲರೂ ಮೆಚ್ಚಿಕೊಂಡರು. ಓ, ಇದು ನಿಜಕ್ಕೂ ಸ್ಫೂರ್ತಿದಾಯಕ ಕಥೆ. ಕಿಟ್ಟು ಶಾಲೆಗೆ ಹೋಗಲು ತಡವಾದಾಗ ಮತ್ತು ಬಸ್ನಲ್ಲಿನ ಮಕ್ಕಳು ಅವನನ್ನು ನೋಡಿ ನಕ್ಕಾಗ ಅವನು ಎಷ್ಟೊಂದು ಬೇಸರಗೊಂಡಿರಬಹುದು ಎಂದು ಊಹಿಸಬಹುದು. ಆದರೆ ಆ ಸಮಯದಲ್ಲಿ ಅವನ ತಂದೆ ಬಂದಿದ್ದು ನಿಜಕ್ಕೂ ಅದ್ಭುತ. ಮಳೆಯನ್ನು ಲೆಕ್ಕಿಸದೆ ತಮ್ಮ ಮಗನನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಅವರು ತೋರಿಸಿದ ಕಾಳಜಿ ಮತ್ತು ಪ್ರೀತಿ ನಿಜಕ್ಕೂ ಶ್ಲಾಘನೀಯ. ಬುಲೆಟ್ ಮೇಲೆ ಛತ್ರಿ ಹಿಡಿದುಕೊಂಡು ಮಳೆಯಲ್ಲಿ ವೇಗವಾಗಿ ಚಲಾಯಿಸಿ ಬಸ್ಗಿಂತ ಮುಂಚೆ ಶಾಲೆಗೆ ತಲುಪಿದ್ದು ಸಾಹಸವೇ ಸರಿ. ಕಿಟ್ಟುವಿನ ತಂದೆಯ ಈ ಕಾರ್ಯವು ಅವರ ಮಗನ ಮೇಲಿನ ಅಪಾರವಾದ ಪ್ರೀತಿಯನ್ನು ತೋರಿಸುತ್ತದೆ. ಇತರ ಮಕ್ಕಳು ಮತ್ತು ಶಿಕ್ಷಕರು ಇದನ್ನು ನೋಡಿ ಮೆಚ್ಚಿಕೊಂಡಿದ್ದು ಸಹಜ. ಇಂತಹ ಪೋಷಕರು ಇರುವುದು ಮಕ್ಕಳ ಅದೃಷ್ಟ. ಈ ಕಥೆಯು ಪೋಷಕರು ತಮ್ಮ ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಎಂಬುದನ್ನು ಮನೋಜ್ಞವಾಗಿ ತಿಳಿಸುತ್ತದೆ. ಕಿಟ್ಟು ಖಂಡಿತವಾಗಿಯೂ ತನ್ನ ತಂದೆಯ ಬಗ್ಗೆ ಹೆಮ್ಮೆಪಡುತ್ತಾನೆ.